ಸೊ ಹೌ ಕಮ್ ಇನ್ ಟು ದ ಪಾಲಿಟಿಕ್ಸ್? ಅದೇನು ಇಲ್ಲಿ ಬಂದೆ ನಾನು ಆಮೇಲೆ ಕರ್ನಾಟಕಕ್ಕೆ. ಇತ್ತ ಯಾವತ್ತಾದ್ರೂ ನಾನು ರಾಜಕೀಯಕ್ಕೆ ಬರಬೇಕು ಇತ್ತ ಮನ್ಸಲ್ಲಿ? ನಾನು ಬರ್ತೀನಿ ಅಂತ ಗೊತ್ತಿಲ್ಲ. ಸ್ಕೂಲ್ ಡೇಸ್ ಅಲ್ಲಿ ಮಾನಿಟರ್ ಆಗಿ ಇವೆಲ್ಲ ಮಾಡೋದು ಅವೆಲ್ಲ ಇತ್ತ? ಮಾನಿಟರ್ ಏನಿಲ್ಲ, ಹರಟೆ ಈ ಥರ ಭಾಷಣ ಹೊಡಿತಿದ್ದೀನಿ. ಆದರೆ ಯಾವಾಗ್ಲೂ ಆರ್ಗ್ಯುಮೆಂಟ್ ಇತ್ತು, ತುಂಬ ಜಾಸ್ತಿ ಆರ್ಗ್ಯುಮೆಂಟಲ್ಲಿ ಪಾಲ್ಗೊಳ್ತಿದ್ದೆ. ಡಿಬೇಟ್ಗಿಂತ ಹೆಚ್ಚಾಗಿ ಎಸ್ ಐ ವುಡ್ ಆರ್ಗ್ಯೂ ಅ ಲಾಟ್. ಬಟ್ ನಮ್ಮನೇಲಿ ಸ್ವಲ್ಪ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಇತ್ತು ನಮ್ಮನೇಲಿ. ನನ್ನ ತಂದೆಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಮ್ಮ ಮನೆಗೆಲ್ಲ ಬರೋರು ಬೇರೆ. ಬಟ್ not that I was keen, but when the opportunity came, I thought we should take up and explore ಅಂತ ಅನ್ನಿಸ್ತು. ಬಟ್ ಭಯ ತುಂಬ ಆಯಿತು ಫಸ್ಟು ಪಾಲಿಟಿಕ್ಸಿಗೆ ಹೋಗ್ಬೇಕಾದ್ರೆ ಹೆಂಗಿರುತ್ತೆ. ಯಾಕಂದ್ರೆ ನಾವು ಹೊರಗಿಂದ ನೋಡೋದೇ ಬೇರೆ ಅಲ್ಲ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಒಂಥರ ಬೇರೆ, ಅದ್ರ ಬಗ್ಗೆ ಒಂದು ಭಯ ಇರುತ್ತೆ ಹೊರಗಡೆ ಅವರಿಗೆ. ಆದರೆ ನಾವಲ್ಲಿ ಇನ್ವಾಲ್ವ್ ಆದ್ಮೇಲೆ ವಿ ನೋ ವಾಟ್ ದಟ್ ಇಸ್ ಅಂತ. ಇಲ್ಲಿ ಏನಂದರೆ ಸಿನಿಮಾದಲ್ಲಿ ಇಟ್ ಇಸ್ ನಾಟ್ ಅಬೌಟ್ ಪವರ್. ಇಲ್ಲಿ ಇಟ್ ಇಸ್ ಆಲ್ ಅಬೌಟ್ ಪವರ್ ಗೇಮ್, ಮನಿ, ಎವ್ರಿಥಿಂಗ್ ಎಲ್ಲದೂ ಸೇರ್ಕೊಂಡು ಬಿಟ್ಟಿರುತ್ತೆ ಇಲ್ಲಿ. ಇಟ್ ಈಸ್ ಕ್ವೈಟ್ ಹೊರಗಡೆಯಿಂದ ಗೊತ್ತಿಲ್ಲದೆ ಇರೋರಿಗೆ ಎಂಟರ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಫ್ಟರ್ ದಟ್ ಐ ಫೆಲ್ಟ್ ವೆರಿ ಕಂಫರ್ಟಬಲ್. ಸೊ ಈಗ ಸ್ಟಿಲ್ ಕಂಟಿನ್ಯೂ ಮಾಡ್ತೀರಾ? ಅದೇ ನಾನು ಹೇಳ್ತಿರೋದು. ಅವ್ರು ನನ್ನ ಜೊತೆ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನನ್ನ ಪಕ್ಷದವರು. ನಾನಂತೂ ಕಂಟಿನ್ಯೂ ಮಾಡ್ಬೇಕಂತ. ದೂರ ಇದ್ದೀರಾ ಒಂದು ಸ್ವಲ್ಪ ಪಕ್ಷದಿಂದ, ಅಥವಾ ಡಿಸ್ಟೆನ್ಸ್? ನಥಿಂಗ್ ಲೈಕ್ ದಟ್ ಅಲ್ಲ? ಇಲ್ಲ, ಏನಿಲ್ಲ. ಈಗ ಸದ್ಯದಲ್ಲಿ ಯಾವುದು ಆ್ಯಕ್ಟಿವ್ ಆಗಿ ನನಗೆ ಏನು ಯಾವ ಜವಾಬ್ದಾರಿಗಳಿಲ್ಲ. ವೆರಿ ಮಚ್ ಪಾರ್ಟ್ ಆಫ್ ದ್ಯಾಟ್. ಆ್ಯಂಡ್ ಜನರಲ್ ಸೆಕ್ರೆಟರಿ ಅದೆಲ್ಲ ಇದ್ದೀನಿ, ಆ ಥರದ್ದೆಲ್ಲ ಇದೆ. ಬಟ್ ರಾಜಕಾರಣಿ ಅಥವಾ ಇನ್ನೇನೋ ಅಂತ ಹೇಳ್ಕೊಂಡು ತಿರ್ಗಾಡೋ ಅಷ್ಟು ಏನೂ ಇಲ್ಲ. ಬಟ್ ಚುನಾವಣಾ ಆದರೂ ನನ್ಗೆ ಅನ್ಸೋದು ಏನು ಗೊತ್ತಾ, ಐ ಡೋಂಟ್ ನೋ ಹೌ ಮಚ್ ಐ ಕ್ಯಾನ್ ಚೇಂಜ್ ಥಿಂಗ್ಸ್ ಆರ್ ಎನಿಥಿಂಗ್. ಇವಾಗ ನೋಡಿ, ಇವಾಗ ನಾವು ವಿ ಜಸ್ಟ್ ಟಾಕಿಂಗ್ ಅಬೌಟ್ ಪಠ್ಯ ಪುಸ್ತಕ ಅಂತ ಅಂದ್ಕೊಳ್ಳಿ. ಬಟ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ಒಂದು ಪಕ್ಷದ ರಾಜಕೀಯ ಪಕ್ಷದಲ್ಲಿ ಇರೋದ್ರಿಂದ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಮಿ ಟು ಕನ್ವೆ ಎನಿಥಿಂಗ್. ಅದು ನನಗೆ ಸಾಕಷ್ಟು ವಿಷಯಗಳಲ್ಲಾಗಿದೆ. ಇವಾಗ ಮಾತಾಡಿದೀವಿ ಅಂದರೆ ಮುಂದಿನ ಸತಿ ನಾನು ಅದನ್ನು ಹೇಳಬಹುದು. ಅದಕ್ಕೆ ನಾನೇ ಪವರಲ್ಲಿ ಕೂತ್ಕೊಳ್ಬೇಕು, ನಾನೇ ಮಿನಿಸ್ಟರ್ ಆಗಬೇಕು ಅಂತ ಏನೂ ಇಲ್ಲ. ಬಿಕಾಸ್ ವಿ ಆರ್ ಅಪ್ರೋಚಬಲ್ ಇದ್ದೀವಲ್ಲ, ದಟ್ ಮೇಕ್ಸ್ ಇಟ್ ಅಟ್ ಲೀಸ್ಟ್ ದ ಹೋಲ್ ಐಡಿಯಾ ಟು ಬಿ ಇನ್ ಪಾಲಿಟಿಕ್ಸ್. ಯಾಕಂತ ಹೇಳಿದ್ರೆ ವೇದಿಕೆಗೆ ನಮ್ಮಲ್ಲೇನೋ ಆಗ್ತಾ ಇರೋದನ್ನ ಅಲ್ಲಿವರೆಗೆ ತಲುಪಿಸೋಂಥ ಕೆಲಸ ಆಗಬೇಕು ಅನ್ನೋಂಥದ್ದೇ ತಾನೇ ಇರೋದು. ಆ್ಯಂಡ್ ಇಫ್ ದಟ್ ಕ್ಯಾನ್ ಹ್ಯಾಪನ್, ಇಟ್ಸ್ ಓಕೆ. ಸೊ ಈಗಿನ ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ತೀರಾ? ವುಡ್ ಯು ಲೈಕ್ ಟು? ಇವತ್ತು ಸಾಕಷ್ಟು ಈಗ ಬೆಳವಣಿಗೆಗಳು ಜಾಸ್ತಿ ಇದೆ, ತುಂಬ ಬೆಳವಣಿಗೆಗಳಿದೆ ಹೇಳಿದ್ರು ಎಲ್ಲರೂ. ಸುಮ್ಮನೆ ಹೇಳಬೇಕಂದ್ರೆ ಇಟ್ಸ್ ಹೈಕಮಾಂಡ್ ಡಿಸಿಷನ್ ಅಂತ ತುಂಬ ಈಸಿ, ಒಳ್ಳೆ ಕರೆಕ್ಟ್. ಆದರೆ ಸುಮ್ಮನೆ ಒಂದು ಸಾಮಾನ್ಯ ಪ್ರಜೆಯಾಗಿ ನಾನು ಮಾತಾಡೋದಾದರೆ, ಏನು ಅದೆಲ್ಲ ಯಾವುದೂ ಗೊತ್ತಿಲ್ಲ, ತಿಳುವಳಿಕೆನೇ ಇಲ್ಲ ಅಂತ ಹೇಳಿದ್ರೆ, ಒಂದು ಸರ್ಕಾರ ಅಂದರೆ ಒಂದು ಸ್ಥಿರತೆಯಲ್ಲಿ ಭದ್ರತೆಯನ್ನು ಕೊಡುವಂಥ ಸರ್ಕಾರ ಇದ್ದಷ್ಟು ಅಲ್ಲಿರೋ ನಾಗರಿಕರಿಗೆ ಒಂದು ಭರವಸೆ ಇರುತ್ತೆ ಅನ್ನೋವಂಥದ್ದು. I would prefer that. Correct. I would really prefer that. ಅದು ಪೊಲಿಟಿಕಲಿ ಐ ಥಿಂಕ್ ಈ ಪಾಲಿಟಿಕ್ಸ್ ನೋಡುವಾಗ, ಅದು ಪೊಲಿಟಿಕಲಿ ನಾವು ನೋಡುವಾಗ ಇಟ್ಸ್ ಆಲ್ ವೆರಿ ಫನ್. ಅಂದರೆ ಏನೋ ಬದಲಾವಣೆಗಳಾಗ್ತಿದೆ, ಇಟ್ಸ್ ಟು ಇಂಟ್ರೆಸ್ಟಿಂಗ್ ಅದನ್ನು ಪೊಲಿಟಿಕಲಿ ನೋಡುವಾಗ ಅದನ್ನು. ಬಟ್ ಸುಮ್ಮನೆ ನಾವು ಸಾಮಾನ್ಯರಾಗಿ ನೋಡಬೇಕಾದ್ರೆ ನಮಗೊಂದು ಅಂದರೆ ನಾರ್ಮಲ್ ಒಂದು ಶಾಂತಿಯುತವಾದ ಒಂದು ಸರ್ಕಾರ ಇರಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ಬಟ್ ವಾಟ್ ಎವರ್ ಆ ಗೊಂದಲಗಳು ಅಲ್ಲಿ ಯಾವುದ್ಯಾವುದೋ ಕಾರಣಾಂತರಗಳಿಂದ ಆಗ್ತಾ ಇರುತ್ತೆ. ಅದನ್ನು ನೋಡೋಕ್ಕೆ ಅಂದರೆ ಯಾರ್ಯಾರು ಪಾಲಿಟಿಕ್ಸ್ ಫಾಲೋ ಮಾಡ್ತಿರ್ತಾರಲ್ಲ, ದಟ್ ಬಿಕಮ್ಸ್ ಟೂ ಇಂಟ್ರೆಸ್ಟಿಂಗ್. ನನಗೆ ಆ ಥರದಲ್ಲಿ ಪಾಲಿಟಿಕ್ಸ್ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಎಲ್ಲ ವೆನ್ ದೆ ಡೂ ಡಿಸ್ಕಷನ್ಸ್ ಆನ್ ಪಾಲಿಟಿಕ್ಸ್, ಆಮೇಲೆ ಸಮೀಕ್ಷೆಗಳು ಮಾಡುವಾಗ, ಸಮೀಕ್ಷೆಗಳ ಬಗ್ಗೆ ತಿಳ್ಕೊಳ್ತಾ ಇರುವಾಗ, ಆ್ಯಂಡ್ ದೆನ್ ಹೂ ಈಸ್ ಡೂಯಿಂಗ್ ವಾಟ್ ಆನ್ ವಾಟ್ ಬೇಸ್, ಇಟ್ಸ್ ಬ್ಯೂಟಿಫುಲ್. ಅದರಲ್ಲಿ ಅಷ್ಟು ಸೈಕಾಲಜಿ ಸ್ಟಡಿ ಮಾಡಬೇಕು, ಎಲ್ಲರ ಮಾನಸಿಕ ಸ್ಥಿತಿ, ಎಕನಾಮಿಕಲ್ ಕಂಡೀಷನ್ನು, ಗೌರ್ಮೆಂಟ್, ಇದು ಲಾಡ್ ಆಫ್ ಥಿಂಗ್ಸ್ ಇನ್ವಾಲ್ವ್. ಸೊ ಇಟ್ಸ್ ಬ್ಯೂಟಿಫುಲ್, ಇಟ್ ಹ್ಯಾಸ್ ಲಾಡ್ ಆಫ್ ಎನರ್ಜಿ. ಬಟ್ ಸುಮ್ಮನೆ ಸಾಮಾನ್ಯ ಪ್ರಜೆಯಪ್ಪ, ನನಗೇನು ಗೊತ್ತಿಲ್ಲ, ಒಟ್ನಲ್ಲಿ ನಮಗೇನು ಚೆನ್ನಾಗಿರ್ಬೇಕು ಒಂದು ಸರ್ಕಾರ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆ ಗೊಂದಲಗಳಲ್ಲಿ ಓ ಗಾಡ್, ಇಟ್ ಇಸ್ ಟು ಮಚ್. ಸ್ಟೇಟ್ ಪಾಲಿಟಿಕ್ಸ್ ಅಥವಾ ಸೆಂಟ್ರಲ್ ಪಾಲಿಟಿಕ್ಸ್ ನಿಮಗೆ ಇಷ್ಟ ಆಗುತ್ತೆ? ಸೆಂಟ್ರಲಲ್ಲಿ ಗಿವನ್ ಅ ಚಾನ್ಸ್? ಅಫ್ಕೋರ್ಸ್ ಸ್ಟೇಟ್.
ಸಿ ಪಾಲಿಟಿಕ್ಸ್ ಆಗದೆ ನಾವ್ ಎಲ್ಲಿರ್ತೀವಲ್ಲ ಅಲ್ಲಿ ರೆಹಮಾನ್ ಅವರೇ, ಯು ನೆವರ್ ಆಫರ್ ಎಂ ಪಿ ಸೀಟ್ ಇಫ್ ಅಟ್ ಆಲ್ ಯು ಹ್ಯಾವ್ ಟು ಕಂಟೆಸ್ಟ್. ಐ ಆಮ್ ಟೆಲಿಂಗ್ ಯು, ಇಟ್ಸ್ ಸೋ ಫನ್. ಯಾಕಂದ್ರೆ ನಾವು ದೂರದವರಾಗಿರ್ತೀವಿ. ಇಟ್ಸ್ ಪಾಲಿಟಿಕ್ಸ್ ಇಸ್ ನಮ್ಮ ಬ್ಲಡ್ ಅಲ್ಲೇ ಇದೆ ಇಂಡಿಯನ್ಸ್ ಅಲ್ಲಿ. ಎಲ್ಲರಿಗೂ ಪಾಲಿಟಿಕ್ಸ್ ಗೊತ್ತು, ಇಲ್ಲಿ ಒಬ್ರಿಗೂ ಗೊತ್ತಿಲ್ಲ ಅಂತಿಲ್ಲ. ಒಂದು ಪಂಚಾಯತಿಲಿ ನೀವು ನಿಂತ್ರು ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಹೋಲ್, ಅದು ಸ್ಟಾಮ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅದ್ರದ್ದು. ನೋ, ಯು ಶುಡ್ ಬಿ, ಐ ಆಮ್ ವೆರಿ ಮಚ್ ಫಾರ್ ಲೋಕಲ್ ಪಾಲಿಟಿಕ್ಸ್. ಹೇಳಕ್ಕೆ ಹೌದಪ್ಪ, ಅಯ್ಯೋ ಲೋಕಲ್ ಏನಾರ ಮಾತಾಡ್ತಿರ್ತಾರೆ ಅಂತೆಲ್ಲ ಹೇಳ್ಬೋದು, ಬಟ್ ಯು ಎಕ್ಸ್ಪೀರಿಯನ್ಸ್ ಪಾಲಿಟಿಕ್ಸ್ ದೇರ್. ನಂಗೆ ಹಂಗೆ ಅನ್ಸೋದು. ನಾನು ಡೆಲ್ಲಿಗೆಲ್ಲ ಕಳಿಸ್ಬಿಟ್ರೆ. ಸೊ ಮುಂದೆ ಚುನಾವಣಾ ರಾಜಕೀಯದಲ್ಲೂ ಕೂಡ ಗಿವನ್ ಅ ಚಾನ್ಸ್ ಎಲ್ಲಾದರೂ ಕಂಟೆಸ್ಟ್ ಮಾಡೋದಕ್ಕೆ ಮುಂದೆ, ಯಾಕಂದರೆ ನೀವೇ ಹೇಳ್ದಾಗೆ ಲಾಟ್ ಆಫ್ ಚೇಂಜಸ್ ಆರ್ ಹ್ಯಾಪನಿಂಗ್. ಮುಂದಿನ ಎಲೆಕ್ಷನಲ್ಲಿ ಬಹುಶಃ ಡಿಲಿಮಿಟೇಷನು. ಕರೆಕ್ಟ್. ನೀವೆಲ್ಲ ನಮ್ಮ ಮಾತು ಕೇಳಬೇಕಾಗತ್ತೆ, ಹೆಂಗಸರು ಮಾತು. ಮನೇಲಿ ವಿ ಆಲ್ವೇಸ್ ಅವಾಯ್ಡ್ ಬೈ ಹೆಣ್ಮಕ್ಳು ಮನೇಲಿ ಇಬ್ಬಿಬ್ರು. ಡಿಲಿಮಿಟೇಷನ್ ಆದಮೇಲೆ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಐ ಥಿಂಕ್ ಆ ಡೆಮೋಗ್ರಫಿನೇ ಬದಲಾಗಬಹುದು ಅಂತ ಕಾಣಿಸುತ್ತೆ. ಯಾಕಂದರೆ 33% ಭಾಗ ಹೆಣ್ಮಕ್ಳು ಬರಬೇಕು ಆ್ಯಂಡ್ ದೇ ಹ್ಯಾವ್ ಟು ಕಂಟೆಸ್ಟ್ ಅಂತ ಹೇಳಿದ್ರೆ, ಆಮೇಲೆ ಆ ಡಿಲಿಮಿಟೇಷನಲ್ಲಿ ಮೇ ಬಿ ದೇ ಗೋನ್ ಟು ರಿಸರ್ವ್ ದಿ ಕಾನ್ಸ್ಟಿಟ್ಯೂಯನ್ಸಿ ಫಾರ್ ವಿಮೆನ್. ಸೊ ಇಟ್ಸ್ ಗೋನ್ ಬಿ ಅ ಲಾಟ್ ಆಫ್ ಚೇಂಜ್. ಅಂದರೆ ಈ ಥರದ್ದು ಇವಾಗ ನಾವು ಈಗ ಏನೋ ಔಟ್ ಆಫ್ ದ ಬಾಕ್ಸ್ ಮಾತಾಡ್ತಾ ಇರೋದೀವಿ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಮಾತಾಡ್ತೀವಲ್ಲ. ಸಡನ್ನಾಗಿ ಇಮ್ಯಾಜಿನ್ 33% ಆಫ್ ವಿಮೆನ್ ಕಂಟೆಸ್ಟಿಂಗ್ ವಿಚ್ ನೆವರ್ ಹರ್ಡ್ ಆರ್ ಸೀನ್. ಈಗ ಒಬ್ಬರೋ ಇಬ್ಬರೋ 5 ಜನ ನಾವು ಕೊಡ್ತಾ ಇದ್ದು, 5 ಸೀಟ್ ಕೊಡ್ತಾ ಇದ್ದಿದ್ದು ಮ್ಯಾಕ್ಸಿಮಮ್ಮು ಯಾವುದೇ ಪಕ್ಷ ಕರ್ನಾಟಕದಲ್ಲಿ. 5 ಸೀಟಲ್ಲಿ ಎಲ್ಲೋ ಒಂದು ಕಡೆ ಒಂದು ಉತ್ತರ ಕರ್ನಾಟಕ ಕೊಡ್ತೀವಿ, ಇನ್ನೆಲ್ಲೋ ಒಂದು ಚಿಕ್ಕಮಂಗ್ಳೂರು ಕೊಡ್ತೀವಿ, ಮತ್ತು ಇನ್ನೆಲ್ಲೋ ಕೊಡ್ತೀವಿ, ಅಷ್ಟೇ ಮುಗೀತು. ಒಂದು ಪ್ರಾಂತ್ಯಗಳಲ್ಲಿ ಅದು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಆ್ಯಂಡ್ ಅಷ್ಟೇ ಹೆಂಗಸ್ರನ್ನ ಎಲ್ಲರೂ ಓಕೆ ಅಂತ accept ಮಾಡ್ಕೊಳ್ತಾ ಇದ್ರು. and they used to also get the attention. Now it is lot more number. ಜನರಿಗೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಗೋನ್ ಬಿ ಅಗೇನ್ ಅ ಕಲ್ಚರಲ್ ಶಾಕ್ ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಕಲ್ಚರಲ್ ಶಾಕ್ ಆಗುತ್ತೆ. ಅಷ್ಟು ಜನ ಹೆಂಗಸ್ರು ಇವಾಗ ಬೀದಿಗೆ ಇಳಿದು ಬನ್ನಿ ಓಟ್ ಹಾಕಿ ನಮಗೆ ಅಂತ ಹೇಳಿದ್ರೆ, ಅದರಲ್ಲಿ ಎಲ್ಲ ಪಕ್ಷದಿಂದ ಅಷ್ಟು ಹೆಂಗಸರು ಬರ್ತಾರಂದ್ರೆ ಇಮ್ಯಾಜಿನ್ ಇಟ್ಸ್ ಗೋನ್ ಬಿ ಫುಲ್ ಆಫ್ ವಿಮೆನ್. 33% ಅಂತ ಹೇಳ್ತಾ ಇದ್ದೀವಿ. ಹಾ ಅಲ್ಲ, ಬಟ್ ಪಕ್ಷದಿಂದ ಬಂದಾಗ ಡಬಲ್ಸ್ ಅಲ್ವಾ, 3 ಪಕ್ಷ ಟ್ರಿಪಲ್ ಆಗೋಗುತ್ತೆ. ಮತ್ತೆ ಇಂಡಿಪೆಂಡೆಂಟ್ ಅವ್ರು ಒಂದು ಸ್ವಲ್ಪ ಬರ್ಬೋದೇನೋ ಅದರಲ್ಲಿ ಅಲ್ವಾ. ಸೊ ಇಟ್ಸ್ ಗೋನ್ ಬಿ ಅ ಮೇಜರ್ ಥಿಂಗ್. ಚೇಂಜ್, ಭಯಂಕರ ಚೇಂಜ್ ಆಗುತ್ತೆ. ಸೊ ನೀವು ಯು ವಿಲ್ ಬಿ ಇನ್ ಪಾಲಿಟಿಕ್ಸ್ ಆ್ಯಂಡ್ ಸಿನಿಮಾದಲ್ಲೂ ಅಫ್ಕೋರ್ಸ್ ಇದ್ದೇ ಇರ್ತೀರಿ. ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ಆಲೋಚನೆ ಇದೆಯಾ? ಅವ್ರನ್ನು ಸಿನಿಮಾಗೆ ತರಬೇಕು ಅಥವಾ ಪಾಲಿಟಿಕ್ಸ್ ತರಬೇಕಂತ? ಟೂ ಅರ್ಲಿ ಐ ನೋ, ಬಟ್ ನಿಮ್ಮ ಆಲೋಚನೆ ಕೋರ್ಸ್ ಆಗ್ತಾರೆ ಆಯ್ತಾ. ಇಲ್ಲಿ ನಾವು ಪ್ರೊಡ್ಯೂಸ್ ಆಗೋಕೆ ಅಷ್ಟೊಂದು ದುಡಿಮೆ ಮಾಡಿಟ್ಟಿರ್ಬೇಕು. ಸೊ ಇಟ್ ಕ್ಯಾನ್ ಬಿ ಅ ಕಾಂಬಿನೇಷನ್ ಆಫ್ either I become a good successful politician where I have made good name as well as monetary benefit to adre, then I can probably bring them to a movie. It's a good thing. Correct. ನಮ್ದು ಓನ್ ಬ್ಯಾನರ್ ಸೊ ತಗೊಂಡು ಬಂದು ನಾವೇ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿ. ಎಲೆಕ್ಷನ್ನಿಗೆ ನಾನು ಕಾಂಗ್ರೆಸ್ ಪಕ್ಷ ಸೇರಿ 12 ವರ್ಷ ಆಯಿತು. ಆಗಿದ್ದಂಥ ಪರಿಸ್ಥಿತಿ ಇವಾಗ ಎಲೆಕ್ಷನಲ್ಲಿಲ್ಲ. ನಾವು ಇಟ್ ಈಸ್ very very demanding, and especially money wise much higher. ನೋಡಬೇಕು ಈಗ ಮಹಿಳಾ ಕ್ಯಾಂಡಿಡೇಟ್ ಇಷ್ಟು ಜನ ಬಂತು ಅಂದರೆ ಎಷ್ಟು ಜನ ನಾವು ಅಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೋಡಬೇಕು. ಇಟ್ ಇಸ್ ನಾಟ್ ಜಸ್ಟ್ ಅವಾಗ ಬಹುಶಃ ಚೇಂಜ್ ಆಗ್ಬಹುದಾ? ಯಾಕಂದರೆ ಈಗ ನೀವೇ ಹೇಳಿದಾಗ ಈಗ ಮನಿ ಪ್ಲೇಸ್ ಅ ವೈಟಲ್ ರೋಲ್. ಅದು ಕ್ರೋಡ್ಸ್ 100 crores ಮೈಟ್ 150 crores ಅನ್ನೋದನ್ನೇ ಮಾತಾಡ್ತಾರೆ. ಬಟ್ ಈಗ ನೀವು ಹೇಳಿದಾಗ 33% ವಿಮೆನ್ ಸ್ಟ್ರೆಂತ್ ಬಂದರೆ ಮೇ ಬಿ ಅದರಲ್ಲೂ ಕೂಡ ಏನಾದರೂ ಒಂಚೂರು ಬದಲಾವಣೆ ಬಯಸಬಹುದು ಅಂತ ಅನ್ಸುತ್ತೆ. ಆಗ್ಬಹುದು ಅನ್ಸುತ್ತೆ. ಸ್ವಲ್ಪ ಹೆಂಗಸರು ಬಂದರೆ, ಯಾಕಂದರೆ ಅಲ್ಲೊಂದು ಸ್ವಲ್ಪ ಹಿಡಿದು ಖರ್ಚು ಮಾಡ್ತಾರೆ ಅಂತ ಇಲ್ವಾ? ಆ ಥರ ಏನಿಲ್ವಾ? ಖರ್ಚು ಮಾಡ್ತಾರೆ ಅನ್ನೋಕ್ಕಿಂತ ಅಷ್ಟು ಮಾರ್ಕೆಟಲ್ಲಿ ವಿ ಶುಡ್ ಬಿ ಏಬಲ್ ಟು ರೇಸ್ ಫಂಡ್ಸ್ ಅಲ್ವಾ. ಇಟ್ಸ್ ಲೈಕ್ ಸಿನಿಮಾ ಓನ್ಲಿ. ಆ್ಯಂಡ್ ನಾನಿವಾಗ ಎಲೆಕ್ಷನ್ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಮೇಲೆ ಹೂಡಿಕೆದಾರ ಇರಬೇಕು ಅಷ್ಟು ಜನ. ನಾನೇ ಹೋಗಿ ಎಲ್ಲಿಂದ ತೊಗೊಂಡು ಬರೋಕ್ಕಾಗತ್ತೆ? ಯಾರೇ ಆಗಲಿ, ಎನಿಬಡಿ, ನೋ ಬಡಿ ಡಸ್ ದಟ್. ಅದಕ್ಕೆ ತಾನೇ ನಮಗೆ ಇಷ್ಟು ಫ್ರೀಡಮ್ ಇರೋದು. ಪಕ್ಷಗಳಿಗೆ ನಾವು ಅಷ್ಟು ದುಡ್ಡು ಹಾಕ್ಬೋದು.
ಇಟ್ ನೀಡ್ ನಾಟ್ ಬಿ ಅಕೌಂಟೆಡ್ ಅಂತ ಅಕೌಂಟಬಿಲಿಟಿ ಇರಬೇಕು ಅನ್ನೋದಿಲ್ಲ ಯಾಕಂದರೆ ದ ಹೋಲ್ ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ಸ್ ಇಟ್ಸ್ ಆಲ್ ಅಬೌಟ್ ಮನಿ, ಯು ನೀಡ್ ದಟ್ ಮಚ್ ಆಫ್ ಮನಿ ಅಂತ ಗೊತ್ತಿದೆ. ಸೊ ನನಗಷ್ಟು ನನ್ನ ಹೆಸರು ಮತ್ತು ನನ್ನ ಭರವಸೆಗೆ ನಾನಂತಲ್ಲ, ಎನಿ ವುಮೆನ್ ಐ ಆಮ್ ಟಾಕಿಂಗ್ ಅಬೌಟ್, ಆ್ಯಂಡ್ ಡಿಪೆಂಡಿಂಗ್ ಆನ್ ದಿ ಕಾನ್ಸ್ಟಿಟ್ಯೂಯನ್ಸಿ ಬೇರೆ, ಕಾಂಪಿಟೇಷನ್ ಇಸ್ ಟೂ ಹೈ. ಈಗ ನನ್ನ ಮುಂದೆ ಗಂಡಸಿದ್ದಾರೆ ಅಂತ ಹೇಳಿದ್ರೆ ದಟ್ ವುಡ್ ಬಿ ಮಚ್ ಈಸಿಯರ್. ಒಂದು ಗಂಡಸನ್ ಸೋಲ್ಸೋದು ಈಸಿ ಅಂತ ಅಲ್ಲ, ಗಂಡಸನ್ ಸೋಲ್ಸೋದು ಈಸಿ ಅಂತ ಹೆಣ್ಣಿಗೆ. ಕರೆಕ್ಟ್. ಹೆಣ್ಣಿಗೆ ಹೆಣ್ಣನ್ನೇ ಹಾಕ್ಬಿಟ್ರೆ ಅಲ್ಲಿ ಸ್ವಲ್ಪ ಫೈಟ್, ಭಯಂಕರ ಫೈಟ್ ಆಗ್ಬಿಡುತ್ತೆ ಅಲ್ಲಿ. ಸೊ ಅಲ್ಲಿ ಆವಾಗ ಯಾವ ಥರ ಫೈಟ್ ಬರುತ್ತೆ ಅನ್ನೋದು ಇನ್ನೂ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಹಣದ್ದೇ ಬರುತ್ತಾ, ಬಿಕಾಸ್ ವುಮೆನ್ ಕ್ಯಾನ್ ಕಮ್ ಅಪ್ ವಿತ್ ಮೆನಿ ಥಿಂಗ್ಸ್. ಅಲ್ಲಿ ಎಮೋಷನ್ಸ್ ವರ್ಕ್ ಆಗುತ್ತೆ. ಸುಮಲತಾ ಮ್ಯಾಮ್ನ ನೋಡಿದ್ದೀವಿ, ಯುನೋ. ಹೆಣ್ಣು ಅಂತ ಬಂದಾಗ ಆ ಅಟ್ಮಾಸ್ಫಿಯರ್ ಬದಲಾಗ್ಬಿಡುತ್ತೆ. ಪೊಲಿಟಿಕಲ್ ಸಿನಾರಿಯೋ ಚೇಂಜಸ್ ವಿತ್ ವಿಮೆನ್ ಅರೌಂಡ್. ಈಗ ದೀದಿ ಒಬ್ಬರೇ ಇದ್ದಾರಲ್ಲಿ ಬೆಂಗಾಲಲ್ಲಿ. ಇಫ್ ಶಿ ಹ್ಯಾಡ್ ಟು ಹ್ಯಾಂಡಲ್ ಅನದರ್ 10, things would be different. So maybe coming elections it will टक्कर देने वाला है उनको भी. अगर उनके सामने 100 और खड़े हो जाएंगे तो वो तो दिखेंगे नहीं ना तभी. हाँ हाँ, ಕಾಂಟ್ರಾಸ್ಟ್ ಇದ್ದಷ್ಟು ನಮಗೆ ಸುಲಭ ಆಗತ್ತೆ ಸ್ವಲ್ಪ ಆದ್ರೂ. ಆ್ಯಂಡ್ ಆ್ಯಟಿಟ್ಯೂಡ್ ಆ್ಯಂಡ್ ಅಪ್ರೋಚ್ ಇಸ್ ಡಿಫ್ರೆಂಟ್ ಅಲ್ವಾ, ಫ್ರಮ್ ಮೇಲ್ ಟು ಫಿಮೇಲ್. ಲಾಟ್ ಆಫ್ ಚೇಂಜಸ್ ಆಗುತ್ತೆ. ರೆಹಮಾನ್, ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಅನ್ಕೊಳ್ತಿದ್ದೀನಿ ನನಗೇನು ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಐ ಆಮ್ ಗೋನಾ ಕಂಟೆಸ್ಟ್ ಆರ್ ನಾಟ್, ಬಟ್ ಇಟ್ಸ್ ಗೋನಾ ಬಿ ಸೋ ಎಕ್ಸೈಟಿಂಗ್. ಐ ಕ್ಯಾನ್ ಇಮ್ಯಾಜಿನ್. ಎಲ್ಲ ಕಡೆ ಹೆಂಗಸ್ರೆ. ಗುಡ್. ಎಸ್ ಭಾವನಾ ಅವರೇ, ತುಂಬ ದಿನಗಳ ನಂತರ ಮಾತಾಡಿದ್ವಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಎಸ್, ಸೊ ಮದರ್ಹುಡ್ಡನ್ನ ಎಂಜಾಯ್ ಮಾಡ್ತಾ ಇದ್ದೀರಿ, ಖುಷಿಯಾಗಿರಿ ಹೀಗೇನೆ. ವಿಶ್ ಯು ಎ ಹ್ಯಾಪಿ ಡೆಲಿವರಿ. ಸೊ ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ ನಿಮ್ಮ ಫ್ಯಾನ್ಸ್ ಅಥವಾ ನಿಮ್ಮ ಸ್ನೇಹಿತರಿಗೆ? ನಿಮ್ಮ ಸ್ಪೆಷಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಹೆಣ್ಮಕ್ಳಿಗೆ ಅಥವಾ ಹೆಂಗಸರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಏನೇ ಸಿಚುವೇಶನ್ ಬರಲಿ ಜೀವನದಲ್ಲಿ, ನಾವು ಒಂದು ಹೆಲ್ಪ್ಲೆಸ್ ಆಗಿ ನನ್ನ ಹತ್ರ ಇನ್ಯಾವ ಮಾರ್ಗನೇ ಇಲ್ಲಪ್ಪ ಅಂತ ಅಂದ್ಕೊಳ್ಳುವಂತಹ ಸಿಚುವೇಶನ್ ಇವಾಗಿಲ್ಲ ನಮಗೆ. ನನಗೆ ಕಾನೂನು ಇದಕ್ಕೆ ದಾರಿ ಮಾಡಿಕೊಟ್ಟಿದೆ, ಕಾನೂನು ಇದೆ, ವಿಜ್ಞಾನವೂ ಇದೆ, ಎರಡೂ ಸೇರಿದೆ. ಅದಕ್ಕೆ ಭರವಸೆ ಕೊಡುವಂತಹ ಎಲ್ಲ ವೇದಿಕೆಗಳು ನಿರ್ಮಾಣ ಆಗಿದೆ. ಇವತ್ತು ನಾನು ಹೊರಗೆ ಹೋಗೋ ಹೆಣ್ಣಲ್ಲ, ನಾನು ಭಯ ಪಡಬೇಕು, ನಾನು ಇನ್ಯಾವುದೋ ಅಂಜಿಕೆಯಲ್ಲಿ ಹೋಗಬೇಕು, ನಾಚಿಕೆ ಪಡಬೇಕು, ನನಗೆ ನನ್ನ ಆತ್ಮಗೌರವನ ಉಳಿಸ್ಕೊಳ್ಳೋ ಅಂತಹ ಇದೇ ಇಲ್ಲ ಅಂತ ಹೆದರಿಕೆ ಪಡೋ ಅವಶ್ಯಕತೆ ಇಲ್ಲ. ಶಿ ಕ್ಯಾನ್ ಜಸ್ಟ್ ಅಷ್ಟೇ ಕೀಪರ್. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಆ್ಯಂಡ್ ಶಿ ಶುಡ್ ಡೂ ದ್ಯಾಟ್. ಇಟ್ಸ್ ಟೈಮ್. ಸೊ ವೆರಿ ಟ್ರೂ ಭಾವನಾ ಅವರೇ. ನಿಮ್ಮ ಪೂರ್ತಿ ಕರಿಯರಲ್ಲೂ ಕೂಡ ನೀವು ಯಾವಾಗಲೂ ಕೂಡ ಪ್ರೌಡ್ ಫೀಲ್ ಮಾಡಿದ್ದೀರಾ ವಿಮೆನ್ ಎಲ್ರಿಗೂ ಕೂಡ. ನೋಡಿದ್ರೆ ಭಾವನಾ ಅವರು ಎಸ್ ಒಂದು ಭಾವನಾ ಕ್ಯಾನ್, ನಾವ್ಯಾಕೆ ಮಾಡಬಾರ್ದು ಅನ್ನೋದು ಯಾವಾಗಲೂ ನೀವು ಅದೇ ರೀತಿಯಾಗಿ ಬದುಕ್ತಂಥವ್ರು. ಸೊ ಮುಂದೆ ಕೂಡ ಎಲ್ಲೋ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ಮಾತಾಡೋಣ. ಒನ್ಸ್ ಅಗೇನ್ ವಿಶ್ ಯು ಎ ಹ್ಯಾಪಿ ಆ್ಯಂಡ್ ಸೇಫ್ ಡೆಲಿವರಿ. ಥ್ಯಾಂಕ್ ಯು ಸೋ ಮಚ್. Thank you so much and lovely to have you. Thank you.